ಕೆಲವರಿಗೆ ದಿಮಾಕ್ ಇದೆ, ಅವರಿಗೆ ಟೈಟ್ ಮಾಡಬೇಕು, ಅಂತವರಿಗೆ ಸರ್ಕಾರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಸೋಮಶೇಖರ್ ಹೇಳಿದ್ದಾರೆ. ಕೆಲವರಿಗೆ ದಿಮಾಕ್ ಇದೆ, ಅವರಿಗೆ ಟೈಟ್ ಮಾಡಲೇಬೇಕಾಗಿದೆ, ಅಂತವರಿಗೆ ಸರ್ಕಾರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಡಿಕೆಶಿ ಹೇಳಿರೋದು ಸರಿ ಇದೆ ಅಂತ ಸೋಮಶೇಖರ್ ಹೇಳಿದ್ದಾರೆ. ಇನ್ನು ಅಶೋಕ್ಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸೋಕೆ ಹೊರಟಿದ್ರು. ಅಶೋಕ್ಗೆ ಏಡ್ಸ್ ಇಂಜೆಕ್ಷನ್ ಕೊಡೋಕೆ ಹೊರಟಿರ್ಲಿಲ್ವಾ? ಇವನು ಅಶೋಕ್ಗೆ ತಾಕತ್ತು ದಮ್ಮಿಲ್ವಾ? ಇದು ಎಸ್ಟಿ ಸೋಮಶೇಖರ್ ಅವರು ಅಶೋಕ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುನಿಲ್ ಎಸ್ಟಿ ಸೋಮಶೇಖರ್ ಒಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಮಾಜಿ ಸಚಿವರು ಶಾಸಕರಂತ ಎಸ್ಟಿ ಸೋಮಶೇಖರ್ ಅವರು ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಲಾವಿದರ ನಟ್ಟು ಬೋಟ್ನ ಟೈಟ್ ಮಾಡಬೇಕು ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಹೇಳಿದಾರೋ ಮಾಹಿತಿ ಇಲ್ಲ. ಕೆಲವ್ರಿಗಂತೂ ಭಾಳ ದಿಮಾಕ್ ಆಗಿದೆ ಅಂತ, ಅವ್ರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡಲೇಬೇಕಾಗ್ತದೆ ಸರ್ಕಾರ. ಅದರಿಂದ ಅವ್ರು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಕರೆಕ್ಟ್ ಇದೆ. ಯಾರು ಕರೆಕ್ಟ್ ಇರ್ತಾರೆ ಅವ್ರಿಗೇನು ಅದು ಎಫೆಕ್ಟ್ ಆಗೋದಿಲ್ಲ. ಯಾರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತಕ್ಕಂಥ ಅನ್ನಿಸ್ತದೋ ಅವ್ರಿಗೆ ಇದು ಎಫೆಕ್ಟ್ ಆಗ್ತದೆ. ಎಲ್ಲರಿಗೂ ಎಫೆಕ್ಟ್ ಅಂತ ಆಗೋದಿಲ್ಲ ಇದು. ಅದಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಸರಿ ಇದೆ ಹಾಗಾದ್ರೆ? ಹೌದು, 100% ಕರೆಕ್ಟ್ ಇದೆ. ಅವ್ರು ಯಾವುದೂ ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ. ಯಾವುದಾರ ಹೇಳಿದ್ರೆ ಅದು 100% ಪರ್ಫೆಕ್ಟ್ ಇರ್ತದೆ. ಕಲಾವಿದರಿಗೆ ಅಪಮಾನ ಮಾಡಲಾಗಿದೆ ಅಂತೇಳಿ ಆರ್ ಅಶೋಕ್ ಅವ್ರು ಹೇಳಿದ್ರು. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಅವ್ರಿಗೆ ಇನ್ನೇನು ಮಾಡೋ ಕೆಲಸ ಏನಿಲ್ಲ, ಮಾಡ್ತಾರೆ. ಬಟ್ ಯಾವತ್ತೂ ಶಿವಕುಮಾರ್ ಯಾರಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಮಾಡೋದಿಲ್ಲ. ಯಾರಿಗೆ ಆ ಥರದ್ದು ಇರ್ತದೆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿರ್ತಾರೆ ಅಷ್ಟೇ. ಎಲ್ಲ ಕಲಾವಿದರನ್ನೇ ಎಲ್ಲ ಕಲಾವಿದರು ಸೇರಿಸಿ ಹೇಳಿರ್ತಾರ. ಕೆಲವು ಕಲಾವಿದರು ದುರಾಂಕಾರದಲ್ಲಿ ಮೆರೀತಾರೆ. ಏನೋ ಅವರೇ ಆಕಾಶದಿಂದ ಬಂದು ಇಳಿದೋರಂಗೆ ಆಡ್ತಾರೆ ಅಂತ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಸತ್ಯ, ಕರೆಕ್ಟ್ ಇದೆ. ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥ ಎಲ್ಲ ಕಲಾವಿದರಿಗೆ ಅವಮಾನ ಮಾಡ್ತಕ್ಕಂಥ ಉದ್ದೇಶ ಶಿವಕುಮಾರ್ ಅವರು ಇಲ್ಲ. ಕಾಂಗ್ರೆಸ್ನಲ್ಲಿ ನೆಟ್ಟು ಬೋಲ್ಟು ಟೈಟ್ ಮಾಡ್ಕೊಳ್ಳಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಯಾರು? ಆರ್ ಅಶೋಕ್ ಅವರು ನೈಟು ಟೈಟ್ ಅಲ್ಲಪ್ಪ, ಇಂಜೆಕ್ಷನ್ ಕೊಟ್ಟು ಸಾಯಿಸ ಕೊಟ್ಟಿದ್ರು ಆರ್ ಅಶೋಕ್ ಅವ್ರಿಗೆ. ಯಾವ್ದಾ ಏಡ್ಸ್ ಇಂಜೆಕ್ಷನ್ ಕೊಟ್ಟಿರ್ಲಿಲ್ವಾ? ಇವನ್ ತಾಕತ್ತಿಲ್ವಾ, ದಮ್ಮಿಲ್ವಾ ಅಶೋಕ್ ಅವ್ರಿಗೆ? ಫಸ್ಟ್ ಅದನ್ನ ಟೈಟ್ ಮಾಡಲಿ. ಕಾಂಗ್ರೆಸ್ ಶಿವಕುಮಾರ್ ಟೈಟ್ ಮಾಡೋದು ಅದು ಬೇರೆ, ಪಕ್ಷ ಅಧ್ಯಕ್ಷರಿದ್ದಾರೆ ಅವ್ರು ಮಾಡ್ಕೋತಾರೆ. ಆರ್ ಅಶೋಕ್ ಅವರಿಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅಂತೇಳಿ ಯಾರೋ ಬಹಿರಂಗವಾಗಿ ಹೇಳಿದ್ರು. ಅದನ್ನ ಫಸ್ಟ್ ಆರ್ ಅಶೋಕ್ ಅವರು ಯಾರು ಇಂಜೆಕ್ಷನ್ ಚುಚ್ಚಕ್ ಕೊಟ್ಟರು ಅದನ್ನ ಟೈಟ್ ಮಾಡ್ಕೋಬೇಕಲ್ಲ. ಇಂಜೆಕ್ಷನ್ ಚುಚ್ಚಕ್ ಹೋದವ್ರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಅಂತೀರ ಹಾಗಾದ್ರೆ? ಅದು 100%. ಫಸ್ಟ್ ಅದನ್ನ ಟೈಟ್ ಮಾಡಲಿ ಅಶೋಕ್ ಅವರು. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತ ಮಾತು ಸತ್ಯವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ TV9 ಜೊತೆ ಹೇಳ್ತಾ ಇರುವಂತ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.